ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 42ನೇ ಅಧ್ಯಾಯದಿಂದ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಈ 42ನೇ ಅಧ್ಯಾಯದಲ್ಲಿ 52 ಸಂಗತಿಗಳಿವೆ. ಆಶ್ಚರ್ಯ, ಯಾಕಂತೇಳಿದರೆ ತಂದೆ ದೇವರು ಯೆಹೋವನ ಕುರಿತಾಗಿ ಒಂದು 26 ಸತ್ಯಗಳಿವೆ. ಅದೇ ರೀತಿಯಾಗಿ ಮೆಸ್ಸಿಯನ ಕುರಿತಾಗಿ, ಮಗನಾದ ದೇವರ ಕುರಿತಾಗಿ 26 ಸಂಗತಿಗಳಿದೆ. ಇರುವಾತನೇ ಆಗಿರುವಾತನ ಬಗ್ಗೆ 26 ಸಂಗತಿಗಳು, ಮೆಸ್ಸಿಯನ ಕುರಿತಾಗಿ 26 ಸಂಗತಿಗಳು. ಒಟ್ಟು ಯೆಶಾಯ 42ರಲ್ಲಿ 52 ಸಂಗತಿಗಳು ದೇವರ ಬಗ್ಗೆ ಇವೆ. ಅದನ್ನು ಎಕ್ಸೈಟೆಡ್ ಆಗಿ ನಾನು ಅಧ್ಯಯನ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಒಟ್ಟಾಗಿ ನೋಡಿಕೊಳ್ಳೋಣ ಏನಿದೆ ಎಂಬುದಾಗಿ. 25 ವಚನಗಳು ಮಾತ್ರ ಇವೆ, ಆದರೆ 26 ಸಂಗತಿಗಳು ದೇವರ ಬಗ್ಗೆ, 26 ಸಂಗತಿಗಳು ಮೆಸ್ಸಿಯನ ಬಗ್ಗೆ ಇರುವಂಥದ್ದು. 42ನೇ ಅಧ್ಯಾಯ ಯೆಶಾಯನ ಗ್ರಂಥ 1ನೇ ವಚನ ನಾವು ನೋಡುವುದಾದರೆ, ನನ್ನ ಸೇವಕನು, ಮೆಸ್ಸಿಯನ ಕುರಿತಾಗಿ 26 ಸಂಗತಿಗಳಲ್ಲಿ ಮೊದಲನೇದು, ಆತನು ಸೇವಕನು, ಈಸ್ ಎ ಡೂಲಾಸ್. ಸೇವಕನು ಅಂತ ಹೇಳಿದಾಗ ಬರೀ ಕೆಲಸಗಾರನಲ್ಲ, ಗುಲಾಮನು. ಫಿಲಿಪ್ಪಿ 2ನೇ ಅಧ್ಯಾಯದಲ್ಲಿ ಬರೆದಿರುವಂತೆ ಆತನು ಗುಲಾಮನಾಗಿದ್ದಾನೆ. ಮತ್ತು ಮುಂದುವರಿತದ 1ನೇ ವಚನ, ಇವನಿಗೆ ನಾನೇ ಆಧಾರನು. ಮೆಸ್ಸಿಯನಿಗೆ ಆಧಾರನು ತಂದೆ ದೇವರು, ಇವನು ನನಗೆ ಇಷ್ಟನು. 3ನೇದಾಗಿ ಮೆಸ್ಸಿಯನ ಕುರಿತಾಗಿ ದೇವರಿಗೆ ಇಷ್ಟನು. ಮತ್ತಾಯ 3ನೇ ಅಧ್ಯಾಯದಲ್ಲಿ, ಈತನು ನನಗೆ ಪ್ರಿಯನಾಗಿರುವ ನನ್ನ ಮಗನು, ನಾನು ಈತನನ್ನು ಮೆಚ್ಚಿದ್ದೇನೆ ಎಂಬುದಾಗಿ. 4ನೇದಾಗಿ ಮೆಸ್ಸಿಯನ ಕುರಿತಾಗಿ ನೋಡುವಾಗ ಆತನು ಪ್ರಾಣ ಪ್ರಿಯನಂತೆ, ತಂದೆ ದೇವರಿಗೆ ಪ್ರಾಣ ಪ್ರಿಯನು. 5ನೇದಾಗಿ ಮೆಸ್ಸಿಯನಲ್ಲಿ ದೇವರು ಆತ್ಮನನ್ನು ಇಟ್ಟಿದ್ದಾನೆಂಬುದಾಗಿ, ಅದು ಕೂಡ 1ನೇ ವಚನದಲ್ಲಿ ಇರುವಂಥ ಒಂದು ಸತ್ಯ. 6ನೇದಾಗಿ ಇವನು ಅಂದರೆ ಮೆಸ್ಸಿಯನು, ಆತನು ಸದ್ಧರ್ಮವನ್ನು ಪ್ರಚುರಪಡಿಸುವವನು, ನೀತಿಯನ್ನು ಪ್ರಚುರಪಡಿಸುವಂಥ ವ್ಯಕ್ತಿ ಮೆಸ್ಸಿಯನು. ಅದು 6ನೇದಾಗಿ. 7ನೇದಾಗಿ ಆಶ್ಚರ್ಯ, ಮೆಸ್ಸಿಯನು ಕೂಗಾಡುವುದಿಲ್ಲ ಅಂತೆ. ಈ ಒಂದು ಮಾತಿನ ವಿಷಯದಲ್ಲಿ ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 18ರಿಂದ 21 ವಚನಗಳಲ್ಲಿ ಮತ್ತಾಯನು ಕೂಡ ಇದೇ ವಾಕ್ಯ ಭಾಗ 42ನೇ ಈ ಯೆಶಾಯನ ಪ್ರವಾದನೆಯ ಮಾತನ್ನು ಅಲ್ಲಿ ನೆರವೇರಿದೆ ಕ್ರಿಸ್ತನ ವಿಷಯವಾಗಿ ಎಂಬುದಾಗಿ ರುಜುಪಡಿಸ್ತಾನೆ ಯಹೂದ್ಯರಿಗೆ ಬರೆದಂಥ ಈ ಅರಸನ ಬಗ್ಗೆ. ಹೌದು, 7ನೇದಾಗಿ ಮೆಸ್ಸಿಯನ್ ಕೂಗಾಡುವುದಿಲ್ಲ. 8ನೇದಾಗಿ ಆರ್ಭಟಿಸುವುದಿಲ್ಲ. 2ನೇ ವಚನ 42:2, ಬೀದಿಗಳಲ್ಲಿ ಇವನ ಧ್ವನಿ ಕೇಳಿಸುವುದಿಲ್ಲ. ಬೀದಿಯಲ್ಲಿ, ಹೌದು, ಬೀದಿ ಪ್ರಸಂಗ ಮಾಡಬೇಕಂತ ಆಶೆ ಆ ದಿವಸಗಳಲ್ಲಿ ನನಗೆ ಭಾಳ ಇರ್ತಿತ್ತು. ಆದರೆ ದೇವರು ನಡೆಸದೆ ಈತನು ಬೀದಿಗಳಲ್ಲಿ ಈತನ ಧ್ವನಿ ಕೇಳಿಸಲ್ಪಡುವುದಿಲ್ಲ. ಹೌದು, ಯಾಕೆ ಆ ರೀತಿಯಾಗಿ ಇದೆ ಮೆಸ್ಸಿಯನ ಬಗ್ಗೆ ಅಂತ ಹೇಳ್ಬಿಟ್ಟು ನೋಡುವಾಗ, ಮೆಸ್ಸಿಯನ ಹತ್ರ ಒಂದು ಭಾಳ ದೊಡ್ಡ ಗುಣ. ಯೋಹಾನ್ ಸುವಾರ್ತೆ 5ನೇ ಅಧ್ಯಾಯ 19ನೇ ವಚನ, ಅದೇನೆಂದರೆ, ತಂದೆ ಹೇಳೋದಷ್ಟೇ ಮಾಡ್ತಿದ್ರು, ತಂದೆ ತೋರಿಸೋದನ್ನಷ್ಟೇ ಮಾಡ್ತಿದ್ರು. ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ. ಯೋಹಾನ 5:19ರಲ್ಲಿ ತಂದೆ ಹೇಳಿದ್ದನ್ನಷ್ಟೇ ಮೆಸ್ಸಿಯನು ಮಾಡ್ತಾಯಿದ್ರು, ತಂದೆ ತೋರಿಸಿದ್ದನ್ನಷ್ಟೇ ಮೆಸ್ಸಿಯ ಮಾಡ್ತಿದ್ರು. ಆದ ಕಾರಣ ಬೀದಿಗಳಲ್ಲಿ ಮೆಸ್ಸಿಯನ ಧ್ವನಿಯು ಕೇಳಿಸೋದಿಲ್ಲ, ಜಜ್ಜಿದ ದಂಟನ್ನು ಮುರಿದು ಹಾಕೋದಿಲ್ಲ. ನಾನು ಜಡ್ಜ್ ಹೋಗಿದ್ದೇನೆ,
ಅಂತ ಹೇಳಿದರೆ ಆ ಮೆಸ್ಸಿಯ ಮಾಡುವ ಕೆಲಸ ಏನಂದರೆ ಇನ್ನು ಮುಂದೆ ಮುರಿದು ಹೋಗಬಾರ್ದು ಎಂಬುದಾಗಿ ಸಹಾಯ ಮಾಡುವಾತನು. ಮತ್ತು 11ನೇದಾಗಿ ಕಳೆಗುಂದಿದ ದೀಪವನ್ನು ನಂದಿಸ್ತಿದ್ದಿಲ್ಲ. ಒಂದು ದೀಪ ಅದು ಹಾಗೇ ಕಡಿಮೆ ಆಗಿ 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 ಕಳೆಗುಂದುತ್ತಾ ನಂದಿ ಹೋಗ್ತಾ ಇರುವಂಥ ಈ ವೇಳೆಯಲ್ಲಿ ಅದನ್ನು ನಂದಿಸದೆ ಅದನ್ನು ಸಂರಕ್ಷಿಸಿ ಕಾಪಾಡಿ ಇನ್ನೂ ಬೆಳೆಸುವಂತೆ ಬೆಳಕಾಗಿರುವಂತೆ ಮಾಡುವ ಕೆಲಸ ಮೆಸ್ಸಿಯನ ಕೆಲಸ, ಯೇಸು ಕರ್ತನ ಕೆಲಸ. ಆಶ್ಚರ್ಯ. ಮತ್ತು 12ನೇದಾಗಿ ಸದ್ಧರ್ಮವನ್ನು ಪ್ರಚುರಪಡಿಸಿ ಸಿದ್ಧಿಗೆ ತರುವಂಥದ್ದು ಮೆಸ್ಸಿಯನ ಕುರಿತಾದ ಮತ್ತೊಂದು 26 ಸತ್ಯಗಳಲ್ಲಿ ಇದು 12ನೇ ಸತ್ಯ. ಮತ್ತು ಮೆಸ್ಸಿಯನು ಕಳೆಗುಂದದೆಯು. ಹಾಗಾದರೆ ಹೌದು, ಆತನು ಹೊತ್ತ ನಮ್ಮ ಹೊರೆ ಸಂಕಟವೇ, ಆದರೂ ಕೂಡ ಕಳೆಗುಂದಲಿಲ್ಲ. ತಂದೆ ದೇವರ ಮುಂದೆ ಕಳೆಗುಂದದೇ ಇದ್ದ ವ್ಯಕ್ತಿ ನಮ್ಮನ್ನು ಕಳೆಗುಂದದೇ ಇರುವಂಥ ಬೆಳಕನ್ನಾಗಿ ದೀಪವನ್ನಾಗಿ ಮಾಡುವ ಆತನಾಗಿದ್ದಾನೆ. ಕಳೆಗುಂದದೆಯೋ. 14ನೇದಾಗಿ ಜಜ್ಜಿ ಹೋಗದೆಯು. ಹೌದು, ಈತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯೆಶಾಯ 53:10. ಆದರೆ ಆತನು ಜಜ್ಜಿ ಹೋಗದೆ ಅಂತ ಹೇಳುವಾಗ ಲೋಕದಿಂದ, ವೈರಿಯಿಂದ, ಸಮಸ್ಯೆಯಿಂದ ಜಡ್ಜ್ ಹೋಗದೆ. ಅನಂತರ 15 ತನ್ನ ಕಾರ್ಯದಲ್ಲಿ ನಿರತನಾಗಿರುವುದರಿಂದ. ಹೌದು, ಮೆಸ್ಸಿಯನ ಒಂದು ವಿಷಯ ಧ್ಯೇಯ ಏನಂದರೆ ತಂದೆ ಕೊಟ್ಟ ಕೆಲಸವನ್ನು ನೆರವೇರಿಸಿ ಭೂಲೋಕದಲ್ಲಿ ಮಹಿಮೆ ಪಡಿಸಬೇಕು ಎಂಬುದು. ಯೋಹಾನ 17:4. ಮುಂದೆ ಹಾಗೆ ಮುಂದುವರಿಯುವುದಾದರೆ ಇನ್ನೊಂದು ಸಂಗತಿಯನ್ನು ನಾವು ನೋಡ್ತೇವೆ. 16ನೇ ಮೆಸ್ಸಿಯನ ಕುರಿತಾದ ಸತ್ಯ ಏನಂತ ಹೇಳಿದರೆ, ದೀಪಾಂತರಗಳು ಮೆಸ್ಸಿಯನ ಧರ್ಮ ಪ್ರಮಾಣಕ್ಕೆ ಕಾದಿರುವವು. ಹೌದು, ಮೆಸ್ಸಿಯನ ಕುರಿತಾದಂಥ ಮತ್ತೊಂದು ಸತ್ಯ ಏನಂದರೆ ಈತನಿಗಾಗಿ ಧರ್ಮ ಪ್ರಮಾಣವು ಕಾದಿರ್ತದೆ ಎಂಬುದಾಗಿದೆ. ಅದರ ಬಗ್ಗೆ ನನಗೆ ಪ್ರಕಟಣೆ ಇಲ್ಲ. ಆದರೂ ಕೂಡ ಮೆಸ್ಸಿಯನು ಸೇವೆ ಮಾಡುವಾಗ ಆಗುವಂಥ 6ನೇ ಸಂಗತಿ ಏನಂದರೆ ಕುರುಡರಿಗೆ ಕಣ್ಣು ಕೊಡುವುದು. 18ನೇದು ಬಂದಿಗಳನ್ನು ಸೆರೆಯಿಂದ ಹೊರತರುವಂಥದ್ದು. 20ನೇದು ಆತನು ದೇವರಿಂದ ಕರೆಯಲ್ಪಟ್ಟದ್ದು. ನಿನ್ನನ್ನು ಕರೆದು ಸಂಕಲ್ಪನಾನುಸಾರವಾಗಿ, ದೇವರ ಚಿತ್ತಾನುಸಾರವಾಗಿ, ದೇವರ ಯೋಜನೆಗೆ ಅನುಸಾರವಾಗಿ ಮೆಸ್ಸಿಯನ್ನು ಕರೆಯಲ್ಪಟ್ಟ. 21ನೇದು ಏನಂತ ಹೇಳ್ಬಿಟ್ಟು ನೋಡುವಾಗ, ನನ್ನ ಜನರಿಗೆ ಒಡಂಬಡಿಕೆಗೆ ಆಧಾರ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ. ಆ ಮಧ್ಯಸ್ಥನೇ ಮೆಸ್ಸಿಯನಾದ ಯೇಸು ಕರ್ತನು. ಹೌದು, ಅದನ್ನೇ ಇಲ್ಲಿ ಒಡಂಬಡಿಕೆಗೆ ಆಧಾರ ಎಂಬುದಾಗಿ ನೋಡ್ತೇವೆ. 22ನೇ ಸತ್ಯ ಮೆಸ್ಸಿಯನ ಕುರಿತಾಗಿ ಅನ್ಯ ಜನಗಳಿಗೆ ಬೆಳಕು. ಹೌದು, ದೊಡ್ಡ ಬೆಳಕು. ಅನ್ಯ ಜನರಿಗೆ, ಹೀನೈಸಲ್ಪಟ್ಟವರಿಗೆ, ತಿರಸ್ಕರಿಸಲ್ಪಟ್ಟವರಿಗೆ, ದೇವರ ಒಂದು ಕುಟುಂಬಕ್ಕೆ ಸೇರದಂಥವರು ದೇವರ ಕುಟುಂಬಕ್ಕೆ ಸೇರುವಂಥ ರೀತಿಯಲ್ಲಿ ಬೆಳಕು. ಅದು 22ನೇ ಸಂಗತಿ. ಮತ್ತು 23ನೇ ಸಂಗತಿ 19ನೇ ವಚನದಲ್ಲಿ ಸಂಗತಿ ಅನ್ನೋಕ್ಕಿಂತಲೂ ಸತ್ಯ, ಮೆಸ್ಸಿಯನ ಕುರಿತಾದ ಸತ್ಯ ಅದೇನೆಂದರೆ, ನನ್ನ ಸೇವಕನ ಹೊರತು ಯಾರು ಕುರುಡರು. ಅಂದರೆ ಇದರಿಂದ ನಾವು ತಿಳ್ಕೊಳ್ಳುವಂಥದ್ದು, ಮೆಸ್ಸಿಯನು ಅನೇಕ ವಿಷಯಗಳಿಗೆ ನೋಡ್ತಾ ಇರಲಿಲ್ಲ ಎಂಬುದಾಗಿ. ಮತ್ತು ನಾನು ಕಳಿಸುವ ದೂತನಂತೆ ಯಾರು ಕಿವುಡರು. ಅನೇಕ ವಿಷಯಗಳು ಕೇಳಿಸ್ಕೊಳ್ತಿದ್ದಲ್ಲ. ಯಾವುದು ಕೇಳಿಸ್ಕೋಬೇಕು,
ತಂದೆ ಸ್ವರವನ್ನು ಕೇಳಿಸ್ಕೊಳ್ತಾ ಇದ್ದರು, ಬೇರೆ ಸ್ವರಗಳನ್ನು ಕೇಳಿಸ್ಕೊಳ್ಳಿಕ್ಕೆ ಹೋಗಲಿಲ್ಲ. ಉದಾಹರಣೆಗೆ ಮಾರ್ಕ್ 5ನೇ ಅಧ್ಯಾಯದಲ್ಲಿ ಯಾರೋ ಒಬ್ಬರು ಅಪನಂಬಿಕೆ ಮಾತು, ಅಥವಾ ನಿಜನೇ ಅದು, ನಿನ್ನ ಮಗಳು ಸತ್ತು ಹೋದ್ಲು ಎಂಬುದಾಗಿ ಯಾವೀರನು ಬಂದು ಹೇಳಿದಾಗ ಯೇಸು ಅದನ್ನು ಲಕ್ಷ್ಯ ಮಾಡದೆ, ಒಂದು ರೀತಿಯಿಂದ ಅದನ್ನು ಕೇಳಿಸ್ಕೊಳ್ಳದೆ, ಹೆದರಬೇಡ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ ಮಾರ್ಕ್ 5:36 ಹೇಳಿದಂಥ ಮಾತು ಆ ರೀತಿಯಾಗಿರಬೇಕು. ನನ್ನ ಭಕ್ತನ ಹಾಗೆ ಯಾರು ಕುರುಡರು ಎಂಬುದಾಗಿ ಹೇಳಿ, ಅನಂತರ 25ನೇದಾಗಿ ಬಹು ವಿಷಯಗಳು ಕಂಡಿದ್ದರೂ ಗಮನವಿಲ್ಲ. ಇದು ಕೂಡ ಮೆಸ್ಸಿಯನಲ್ಲಿ ಇದ್ದಂಥ ಮಹಾ ಸತ್ಯ. ಯಾಕೆ ಗಮನ ಇಲ್ಲ ಅಂದರೆ, ಎಲ್ಲ ಗಮನ ಯೋಹಾನ 5:19 ಪ್ರಕಾರವಾಗಿ ತಂದೆ ಏನು ಮಾಡ್ತಾರೋ ಅದೇ ಗಮನ. ಜನರು ಏನು ಹೇಳಿದರು ಅದರ ವಿಷಯದಲ್ಲಿ, ಏನು ಮಾಡಿದರು ಏನು ಮಾಡದೇ ಇದ್ದರು ಅದರ ವಿಷಯದಲ್ಲಿ ಗಮನ ಕೊಡ್ತಿರಲಿಲ್ಲ. ಅಂಥ ಒಂದು ಕೇಂದ್ರಿತ ವ್ಯಕ್ತಿ ಮೆಸ್ಸಿಯನು. ಮತ್ತು ಮೆಸ್ಸಿಯನ ಕಿವಿ ತೆರೆದಿದ್ದರೂ ಕೇಳ್ತಿರಲಿಲ್ಲ. ಯಾಕೆ ಕೇಳ್ತಿರಲಿಲ್ಲ ಅಂತ ಹೇಳಿದ್ರೆ, ತಂದೆಯ ಕಡೆ ಅಷ್ಟೇ ಆತನ ತಂದೆಯ ಸ್ವರವನ್ನು ಕೇಳಿಸ್ಕೊಳ್ಬೇಕು, ತಂದೆಯಿಂದ ಆತನು ಪಡ್ಕೊಳ್ಬೇಕು, ಸ್ವರವನ್ನು ಕೇಳ್ಕೋಬೇಕು, ಅದನ್ನು ತಿಳ್ಕೊಳ್ಬೇಕು. ಹೌದು, ಯೆಶಾಯನ ಗ್ರಂಥದಲ್ಲಿ ಇನ್ನೊಂದು ಕಡೆ ಈ ಮಾತು ಇರುವಂಥದ್ದನ್ನು ಗಮನಿಸಬಹುದು. ಅದೇನಂತ ಹೇಳಿದರೆ, ಪ್ರತಿ ಮುಂಜಾನೆ ಆತನ ಸ್ವರವನ್ನು ಕೇಳಿಸ್ಕೊಳ್ಳುವಂಥ ಒಂದು ಶಿಸ್ತು ಮೆಸ್ಸಿಯನಿಗಿತ್ತು. ಆ ರೀತಿಯಾಗಿ ನಾವು ಕೂಡ ಬದುಕುವಂಥದ್ದು ಒಳ್ಳೆಯದು. ಮೆಸ್ಸಿಯನ ಕುರಿತಾದ 26 ಸತ್ಯಗಳನ್ನು ನಾವು ನೋಡಿಕೊಂಡಿದ್ದೀವಿ. ಇವೆಲ್ಲವೂ ಕೂಡ ಯೆಶಾಯ 42ನೇ ಅಧ್ಯಾಯದಲ್ಲಿ ಇದ್ದ. ಈಗ ನಾವು ಇರುವಾತನೇ ಆಗಿರುವಾತನ ಬಗ್ಗೆ ಇನ್ನು 26 ಸತ್ಯಗಳನ್ನು ಇದೇ ಯೆಶಾಯ 42ರಲ್ಲಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, ಮೊದಲನೇದಾಗಿ 42ರಿಂದ ಮತ್ತೆ ಪ್ರಾರಂಭ ಮಾಡೋಣ. ಅದರಲ್ಲಿ ನೋಡಿದರೆ, ನನ್ನ ಸೇವಕನು. ಮೆಸ್ಸಿಯನ ಕುರಿತಾಗಿ ನೋಡುವಾಗ ತಂದೆ ದೇವರು ಸ್ವಂತವನ್ನಾಗಿ ಮಾಡಿಕೊಟ್ಟರು. ಮತ್ತು ಎರಡನೇದಾಗಿ, ನಾನೇ ಆಧಾರವಾಗಿರುವಂಥ ತಂದೆ. ಮೂರನೇದಾಗಿ, ಆತನಿಗೆ ಇಷ್ಟ ಏನಂತ ನೋಡಿಕೊಳ್ತೇವೆ. ನಾಲ್ಕನೇದಾಗಿ ನೋಡುವಾಗ ಆತನ ಆತ್ಮ, ತಂದೆಯ ಆತ್ಮದ ಬಗ್ಗೆ. ಇವೆಲ್ಲ ಮೊದಲನೇ ವಚನ 42ನೇ ಅಧ್ಯಾಯ ಮೊದಲನೇ ವಚನ. ದೇವರ ಆತ್ಮ, ತಂದೆಯ ಆತ್ಮ ಅಲ್ಲಿ ನಾವು ನೋಡ್ತೇವೆ. ಐದನೇದಾಗಿ, ಯೆಹೋವನೆಂಬ ದೇವರು ಅಂತ ಹೇಳುವಾಗ ಆತನು ಸದಾ ಇರುವಾತನಾಗಿರುವ ದೇವರು, ಎಂಥವನಾಗಿರುವನು ಅಂಥವನಾಗಿರುವ ದೇವರು. ಐದನೇದು. ಆರನೇದಾಗಿ, ಯೆಹೋವನೆಂಬ ನಾನು, ನನ್ನ ಧರ್ಮದ ಸಂಕಲ್ಪ, ಆತನ ನೀತಿ, ಆತನಿಗೊಂದು ಯೋಜನೆ ಇದೆ ಎಂಬುದಾಗಿ ನೋಡ್ತೀವಿ. ಏಳನೇದಾಗಿ, ನೇಮಿಸಿದ್ದೇನೆ, ನೇಮಿಸುವಾತನು ತಂದೆ ದೇವರು. 7ನೇ ವಚನದಲ್ಲಿ 7ನೇ ಸಂಗತಿ ನೋಡ್ಬೋದು. 8ನೇದಾಗಿ, 8ನೇ ವಚನದಲ್ಲಿದೆ, ಅದು ಯಾವುದಂದರೆ ಆತನ ನಾಮದ ಬಗ್ಗೆ ಇದೆ. ದ ನೇಮ್ ಆಫ್ ದ ಲಾರ್ಡ್, ಸ್ಟ್ರಾಂಗ್ ಟವರ್. ಅದು ನೀತಿವಂತರು ಓಡಿ ಅದರಲ್ಲಿ ಮರೆ ಆಗ್ತಕ್ಕಂಥ ಒಂದು ಕೋಟೆ, ಬುರ್ಜು. ಸರಿ, ಅನಂತರ 8ನೇ ವಚನದಲ್ಲಿ 9ನೇ ತಂದೆ ದೇವರ ಸತ್ಯ, 26 ಸತ್ಯಗಳಲ್ಲಿ ಅದು ಏನಂತ ಹೇಳಿದ್ರೆ ಆತನ ಮಹಿಮೆ ಬಗ್ಗೆ. 10ನೇದಾಗಿ, ತನ್ನ ಸ್ತೋತ್ರ ವಿಗ್ರಹಕ್ಕೆ ಕೊಡೋದಿಲ್ಲ ಅಂತೆ. 11ನೇದಾಗಿ ನೋಡುವಾಗ 9ನೇ ವಚನದ ಕಡೆ ಭಾಗ, ಆತನು ಪ್ರಕಟಿಸುವ ದೇವರು, ತಿಳಿಸುವ ದೇವರು, ಈಸ್ ಅ ಗಾಡ್ ಆಫ್ ರೆವಲೇಷನ್. 12ನೇದಾಗಿ 10ನೇ ವಚನದಲ್ಲಿ, ಯೆಹೋವನು ಘನತೆಗಾಗಿ ಆತನು ಬಯಸುವಂಥದ್ದು ಒಂದು ಹಾಡಾಡ್ರಿ ಎಂಬುದಾಗಿ ಕೇಳಿಕೊಳ್ತಾರೆ. ಆಶ್ಚರ್ಯ. 12ನೇ ವಚನದಲ್ಲಿ ನಾವು ನೋಡುವಾಗ
13ನೇ ವಚನ. ಅದರಲ್ಲಿ ನೋಡುವಾಗ 13ನೇ ಸತ್ಯ ಅಂದರೆ ಇರುವಾತನ ಬಗ್ಗೆ, ತಂದೆಯ ಬಗ್ಗೆ, ಅದೇನೆಂದರೆ ಆತನು ಶೂರನು, ಈಸ್ ಅ ವಾರಿಯರ್. 14ನೇದಾಗಿ ಆತನು ತೋರ್ಪಡಿಸ್ತಾನೆ ಪರಾಕ್ರಮವನ್ನು, ಅಂದರೆ ಶಕ್ತಿಯುತನಾದ ವ್ಯಕ್ತಿ ಎಂಬುದಾಗಿ 13ನೇ ವಚನದ ಕೊನೆ ಭಾಗದಲ್ಲಿ ಆತನು ತೋರ್ಪಡಿಸ್ತಾನೆ ಅಂತ ಹೇಳಿಬಿಟ್ಟು. 15ನೇದಾಗಿ ಆತನು ಮೌನವಾಗಿ ಬಿಗಿ ಹಿಡಿದಿದ್ದಾನೆ, ಆತನ ತಾಳ್ಮೆಯನ್ನು ಸೂಚಿಸ್ತದೆ. ಮತ್ತು ಹಸುರು ಸಿರಿನೊಡನೆ ಏದುವೇನು ಎಂಬುದಾಗಿ ಹೇಳುವಂಥ ಇನ್ನೊಂದು ಮಾತು ಆತನ ವಿಷಯದಲ್ಲಿ ಸತ್ಯದ ಬಗ್ಗೆ. ಕೆರೆಗಳನ್ನು ಬತ್ತಿಸುವಂಥದ್ದು, ಹೌದು, 15ನೇ ವಚನದಲ್ಲಿರುವಂಥ ಇನ್ನೊಂದು 17ನೇ ವಿಷಯ ತಂದೆ ದೇವರ ಬಗ್ಗೆ. ಆನಂತರ ಮಾರ್ಗದಲ್ಲಿ ನೆಪ್ಪಿಲ್ಲದೆ ಮಾರ್ಗದಲ್ಲಿ ಬರಮಾಡುವಂಥ ಕೆಲಸ, ಕುರುಡರನ್ನು, ಅದು ಕೂಡ ತಂದೆ ದೇವರ ಕೆಲಸ. ಮತ್ತು ಗೊತ್ತಿಲ್ಲದ ದಾರಿಯಲ್ಲಿ ನಡೆಸುವಂಥದ್ದು ಕೂಡ, ಮಾರ್ಗದರ್ಶನ ನೀಡುವಂಥದ್ದು 19ನೇ ಸಂಗತಿ ತಂದೆ ದೇವರ ಬಗ್ಗೆ. ಅಷ್ಟೇ ಅಲ್ಲ, ಕತ್ತಲಲ್ಲಿ ಬೆಳಕು ಮಾಡಿ ಆತನು ಡೊಂಕನ್ನು ಸರಿಪಡಿಸುವುದು 20ನೇ ಒಂದು ಕಾರ್ಯ. 21ನೇದು ಈ ಕಾರ್ಯ ಬಿಡದೇ ಮಾಡುವಂಥದ್ದು. 22ನೇದು ಧರ್ಮಸ್ವರೂಪ, 21ನೇ ವಚನದಲ್ಲಿದೆ. 23ನೇದರಲ್ಲಿ ನೋಡುವಾಗ ಆತನು ಒಂದು ಪ್ರಶ್ನೆ ಕೇಳ್ತಾನೆ, ಕೊಡುವಾತನು, 24ನೇ ವಚನ. ಅನಂತರ ದ್ರೋಹ ನಾವು ಆತನಿಗೆ ವಿರುದ್ಧವಾಗಿ ಮಾಡಿದ್ದಾಗಿ 24ನೇ ಸಂಗತಿಯನ್ನು 24ನೇ ವಚನದಲ್ಲಿ ಹೇಳುವಂಥದ್ದು ಗಮನಿಸ್ಬೋದು. ಅಷ್ಟೇ ಅಲ್ಲದೆ 24ನೇ ವಚನದಲ್ಲಿ ಇನ್ನೊಂದು 25ನೇ ಸಂಗತಿ ಆತನ ಉಪದೇಶ. ದ್ರೋಹ ಮಾಡಿದರೂ ದೇವರು ಉಪದೇಶ ಮಾಡ್ತಾನೆಂಬಂಥ ಮಾತು. ಕೊನೆಯದಾಗಿ 25ನೇ ವಚನ ಇದು ಯೆಶಾಯ 42:25ರಲ್ಲಿ ತಂದೆ ದೇವರ ಅಥವಾ ಇರುವಾತನ ಬಗ್ಗೆ ಕೊನೆಯದಾಗಿರುವಂಥ 26ನೇ ಸಂಗತಿ ಏನಂದರೆ, ಆತನು ತನ್ನ ರೋಷಾಗ್ನಿಯನ್ನು ಸುರಿಸುವಾತನಾಗಿದ್ದಾನೆ. ಕೊನೆಯದಾಗಿ ಅಲ್ವಾ, ಅದನ್ನು ಮುಂಚೆನೇ ಮಾಡಲಿಲ್ಲ, ಆನಂತರ ಆತನು ಮಾಡುವಾತನಾಗಿದ್ದಾನೆ. ಹೌದು, 42ನೇ ಅಧ್ಯಾಯ ಯೆಶಾಯನ ಗ್ರಂಥ ಭಾಳ ಸಿರಿವಂತವಾದ ಅಧ್ಯಾಯ. ಯಾಕಂದರೆ ಮೆಸ್ಸಿಯನ ಕುರಿತಾಗಿ 26 ಸತ್ಯಗಳು, ಇರುವಾತನೇ ಆಗಿರುವ ಆತನ ಬಗ್ಗೆ ಇನ್ನೊಂದು 26 ಸತ್ಯಗಳು, ಒಟ್ಟು 52 ಸತ್ಯಗಳು 42ನೇ ಅಧ್ಯಾಯದಲ್ಲಿ ಇರುವಂಥದ್ದನ್ನು ನಾವು ಅಧ್ಯಯನ ಮಾಡಿಕೊಂಡಿದ್ದೇವೆ. ಹೌದು, 42ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.